ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್. ಅಧಿಕಾರಿಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಪರಮೇಶ್ವರ್, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ ಭಾಗಿಯಾಗಿರೋದು. ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್, ಡಿಜಿಪಿ ಸಲೀಂ, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಆಡಳಿತ ಯಂತ್ರ ಚುರುಕುಗೊಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನೋಡಿ, ಅಧಿಕಾರಿಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಿರೋದು. ಸಿಎಂ ಆದ ನಂತರ ಸಭೆಯಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್ ಇದ್ದಾರೆ, ಡಿಜಿಪಿ ಸಲೀಂ, ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರೋದು. ಆಡಳಿತ ಯಂತ್ರ ಚುರುಕುಗೊಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಭೆಗೆ ತೆರಳುವ ಮುನ್ನ ಎಲ್ಲರಿಗೂ ಅಭಿನಂದಿಸಿದ್ದಾರೆ ಸಿಎಂ ಡಿಕೆಶಿ. ನಿಮ್ಮ ಆಸೆ ಏನು? ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು, ಆಗಿದ್ದೇನೆ. ಜನರ ಆಸೆ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು, ಆಗಿದ್ದೇನೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ಅಭಿನಂದಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿಮಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೂ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೂ ಇತ್ತು. ನಿಮಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೂ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೂ ಇತ್ತು. ನಿಮಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೂ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೂ ಇತ್ತು. ನಿಮಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೂ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೂ ಇತ್ತು. ನಿಮಗೂ ಎಲ್ಲ ಅಭಿನಂದನೆಗಳು. ನಿಮ್ಮ ಆಸೆನೂ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೂ ಇತ್ತು. ಎಸ್, ಗಮನಿಸ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಾಧ್ಯಮದವರು ಇದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು ನಿಮ್ಮ ಆಸೆನೂ ಕೂಡ ನಾನು ಸಿಎಂ ಆಗಬೇಕು ಅನ್ನೋದಿತ್ತು, ಜನರ ಆಸೆನೂ ಕೂಡ ನಾನು ಸಿಎಂ ಆಗಬೇಕು ಅಂತ ಇತ್ತು. ಸೊ ಆಗಿದ್ದೇನೆ, ಎಲ್ರಿಗೂ ಕೂಡ ಅಭಿನಂದನೆಗಳು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದಾರೆ ಸಿಎಂ ಶಿವಕುಮಾರ್ ಅವರು.